ನಾಡಿನ ಅಭಿಮಾನ ಇರಬೇಕು, ದೇಶದ ಅಭಿಮಾನ ಇರಬೇಕು, ಜನಗಳ ಮೇಲೆ ಅಭಿಮಾನ ಇರಬೇಕು, ಸಿನಿಮಾ ನಟರ ಮೇಲೆ ಅಭಿಮಾನ ಇರಬೇಕು, ಕ್ರಿಕೆಟಿಗರ ಮೇಲೆ ಅಭಿಮಾನ ಇರಬೇಕು. ಎಷ್ಟು ತಮ್ಮ ಜೀವ ಕಳ್ಕೊಳ್ಳೋಷ್ಟು ಅಭಿಮಾನ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಹಿರಿಯ ಮುತ್ಸದ್ದಿಗಳಿದ್ದಾರೆ, ಬಹಳ ರಾಜಕೀಯ ಮುಖಂಡರು, ಬಹಳ ಅನುಭವಿಗಳಿದ್ದಾರೆ. ಅವ್ರ ಬಾಯಿಂದ ಅಷ್ಟು ಕೇವಲವಾಗಿ ಬರಬಾರ್ದು. 100 ಜನ ಸಾಯಿಲಿ, 11 ಜನ ಸಾಯಿಲಿ, ಒಬ್ಬರು ಸಾಯಿಲಿ, ಸತ್ತಿದ್ದು ಸಾವೇ. ಕರೆದುಕೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಇವತ್ತು 11 ಜನರ ಸಾವಿಗೆ ನೇರವಾಗಿ ಸರ್ಕಾರ ಕಾರಣವಾಗಿದೆ. ಆದ್ರೆ ಈಗ 11 ಜನ ಹೋಗಿದ್ದಾರೆ, 11 ಜನನ್ನ ನಾವು ಕಳ್ಕೊಂಡಿದ್ದೇವೆ. ಈಗ ಮುಖ್ಯಮಂತ್ರಿಯನ್ನು ಬಂಧಿಸಬೇಕು, ಡಿಸಿಎಂ ಅವರನ್ನು ಬಂಧಿಸಬೇಕು, ಉಪಮುಖ್ಯಮಂತ್ರಿಯನ್ನು ಬಂಧಿಸಬೇಕು, ಗೃಹ ಮಂತ್ರಿಯನ್ನು ಬಂಧಿಸಬೇಕು. ಮತ್ತೆ ನೀವು ತಕ್ಷಣವಾಗಿ ಪರಿಹಾರವನ್ನು ಘೋಷಣೆ ಮಾಡ್ತೀರಿ. 10 ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡ್ತಾ ಇದ್ದೀರಿ. ಯಾರ ಮನೆ ಸ್ವಾಮಿ? ಯಾರ ಮನೆದು? ಯಾರ ಮನೆದು ನೀವು ಘೋಷಣೆ ಮಾಡ್ತಾ ಇದ್ದೀರಿ? ದೇಶಕ್ಕಾಗಿರುವ ಸೈನಿಕನ ಅಥವಾ ಹೊಲ ಉತ್ತಿ ಬೆತ್ತಿ ಬೆಳೆದಿರುವ ಆ ರೈತನಿಗೆ ಮಾಡ್ತಾ ಇದ್ದೀರಾ? ಅಥವಾ ಕನ್ನಡ ಪರ ಹೋರಾಟಗಾರರಿಗಾಗಿ ಮಾಡ್ತಾ ಇದ್ದೀರಾ? ಯಾರಿಗಾಗಿ ಮಾಡ್ತಾ ಇದ್ದೀರಾ? 10 ಲಕ್ಷ ರೂಪಾಯಿ ಸಾರ್ವಜನಿಕರಾದ ನಾವು ಯಾಕೆ ದಂಡ ಕಟ್ಟಬೇಕು? ನೀವು ಮಾಡಿರೋ ತಪ್ಪಿದೆ. ಇದಕ್ಕೆ ಸರ್ಕಾರದಿಂದ ಅವರಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ನಮ್ಮ ವಿರೋಧ ಇದೆ. ನಮ್ಮ ಸರ್ಕಾರ, ಆಡಳಿತ ಸರ್ಕಾರಕ್ಕೆ ಯಾವ ರೀತಿ ಯಾವ ಕಾರ್ಯಕ್ರಮಗಳನ್ನು ಹೊಮ್ಕೋಬೇಕು, ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋದೊಂದು ಸಾಮಾನ್ಯ ಜ್ಞಾನ ಮುಖ್ಯಮಂತ್ರಿಗಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಿಗಾಗಿರ್ಬೋದು ಇರಬೇಕು. ಮತ್ತು 3ನೇ ತಪ್ಪು ಪೊಲೀಸ್ ಇಲಾಖೆದು. ಹಾಗಾದರೆ ಗೃಹ ಇಲಾಖೆಗೆ ನೀವು ಅವ್ರದ್ದೇ ಆದಂಥ ಒಂದು ಟೀಮ್ ಇರ್ತದೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಟೀಮ್ ಇರ್ತದೆ. ಹಾಗಾದರೆ ಅದು ನಿಷ್ಕ್ರಿಯಗೊಂಡಿದೆಯಾ? ಆ ಟೀಮು ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ವಾ? ಇಂಟೆಲಿಜೆನ್ಸಿ ಅಂತ ಕರೀತಾರೆ. ಇಂಟೆಲಿಜೆನ್ಸಿ ಟೀಮ್ನವರು ಸರಿಯಾದ ಮಾಹಿತಿ ಇಷ್ಟು ಜನ ಸೇರ್ತಾರೆ ಅನ್ನೋದು ಯಾವುದ್ಯಾವುದನ್ನೋ ಕಂಡುಹಿಡಿಯೋರಿಗೆ ಇಂಟೆಲಿಜೆನ್ಸಿಯವರು ಏನು ಮಾಡ್ತಾ ಇದ್ರು? ಇಲ್ಲಿ ಸತ್ತಿದ್ದು, ಈಗ ಸತ್ತೋರ್ದು ತಪ್ಪಿದೆ ಅಂತ ಹೇಳಿದೆ, ಇವ್ರದ್ದು ಅಧಿಕಾರಿಗಳದ್ದು ತಪ್ಪಿದೆ, ಇಲಾಖೆದು ತಪ್ಪಿದೆ ಮತ್ತು ಸರ್ಕಾರದ್ದು ತಪ್ಪಿದೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿಗಳು ಎಲ್ಲರದ್ದು ತಪ್ಪಿದೆ. ಆದರೆ ಪಾಪ ಮನೆಯಲ್ಲಿ ಹೇಳ್ತಾ ಕೂತಿದಾರಲ್ಲ, ಅವ್ರದ್ದು ಏನು ತಪ್ಪಿದೆ? ಇವರ ಹುಚ್ಚು ಪ್ರೀತಿಯಿಂದ ಅಥವಾ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯವರಾಗಿರ್ಬೋದು, ಅವರು ಸರ್ಕಾರದಲ್ಲಿ ಏನೋ 18 ವರ್ಷಕ್ಕೆ ಒಂದು ಕಪ್ಪು ಬಂತು ಅಂತ ಹೇಳ್ಬಿಟ್ಟು 18 ವರ್ಷಕ್ಕೆ ಕಪ್ಪು ಬಂತು ಅಂತ ಬಿಟ್ಟು ಗಡಿಬಿಡಿಯಲ್ಲಿ ಆತುರದಲ್ಲಿ ಯಾವುದೇ ರೀತಿಯ ಇದನ್ನು ಪ್ರಿಕಾಕ್ಷನ್ ತಗೊಳ್ದೇನೆ ಇವರು ಏಕಾಏಕಿ ಕಾರ್ಯಕ್ರಮ ಆಯೋಜನೆ ಮಾಡಿದ ಹಿಂದಿನ ಮರ್ಮವೇನು? ನನ್ನ ಅನಿಸಿಕೆ ಪ್ರಕಾರ ಕರೆದು ಕೊಂದ್ರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತದಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳ ಕೆಲವೊಂದೊಂದು ಹೇಳಿಕೆಗಳು ಭಾಳ ಬಾಲಿಶ ಆಗಿರೋದನ್ನು ಈಗ ಡಿ.ಕೆ. ಶಿವಕುಮಾರ್ ಅವರು ಕ್ಷಮೆಯಾಚನೆ ಮಾಡ್ತೀನಿ ಅಂತ ಹೇಳಿದರು, ಉಪಮುಖ್ಯಮಂತ್ರಿಗಳು ಕ್ಷಮೆಯಾಚನೆ ಮಾಡ್ತೀನಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಹಿರಿಯ ಮುತ್ಸದ್ದಿಗಳಿದ್ದಾರೆ, ಬಹಳ ರಾಜಕೀಯ ಮುಖಂಡರು, ಬಹಳ ಅನುಭವಿಗಳಿದ್ದಾರೆ. ಅವ್ರ ಬಾಯಿಂದ ಅಷ್ಟು ಕೇವಲವಾಗಿ ಬರಬಾರ್ದು. 100 ಜನ ಸಾಯಿಲಿ, 11 ಜನ ಸಾಯಿಲಿ, ಒಬ್ಬರು ಸಾಯಿಲಿ, ಸತ್ತಿದ್ದು ಸಾವೇ. ತಮ್ಮ ಆಡಳಿತಾವಧಿಯಲ್ಲಿ ಇಂಟೆಲಿಜೆನ್ಸಿ ರಿಪೋರ್ಟ್ ತಗೊಂಡು ಯಾವಾಗ ಕಾರ್ಯಕ್ರಮ ಮಾಡಬೇಕು, ಹೇಗೆ ಕಾರ್ಯಕ್ರಮ ಮಾಡಬೇಕು, ಕಾರ್ಯಕ್ರಮದ ವ್ಯವಸ್ಥೆ ಏನು ಮಾಡಬೇಕು, ಸಾಮಾನ್ಯ ಚಿಕ್ಕ ಪುಟ್ಟ ಕಾರ್ಯಕ್ರಮದಲ್ಲೇ ನಾವು 1 ತಿಂಗಳಿಂದ ತಲೆ ಕೆಡಿಸ್ಕೊಂಡಿರ್ತೇವೆ. ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಅದು ಆ ಜಾಗ ಬಿಟ್ಟು ಬೇರೆ ಇನ್ನೆಲ್ಲಾದರೂ ಮಾಡ್ಬೋದಿತ್ತು, ಇಷ್ಟು ಜನ ಸೇರ್ತಾರೆ ಅಂತ ಇದ್ದಿದ್ರೆ. ಇವತ್ತು 11 ಜನರ ಸಾವಿಗೆ ನೇರವಾಗಿ ಸರ್ಕಾರ ಕಾರಣವಾಗಿದೆ. 11 ಜನರ ಸಾವಿಗೆ ಸರ್ಕಾರ ಕಾರಣವಾಗಿದೆ. ಮತ್ತು ನಮ್ಮ ಅಭಿಮಾನಿಗಳು ಅಷ್ಟೇ ಇರಬೇಕು. ನಾಡಿನ ಅಭಿಮಾನ ಇರಬೇಕು, ದೇಶದ ಅಭಿಮಾನ ಇರಬೇಕು, ಜನಗಳ ಮೇಲೆ ಅಭಿಮಾನ ಇರಬೇಕು, ಸಿನಿಮಾ ನಟರ ಮೇಲೆ ಅಭಿಮಾನ ಇರಬೇಕು, ಕ್ರಿಕೆಟಿಗರ ಮೇಲೆ ಅಭಿಮಾನ ಇರಬೇಕು. ಎಷ್ಟು ತಮ್ಮ ಜೀವ ಕಳ್ಕೊಳ್ಳೋಷ್ಟು ಅಭಿಮಾನನ? ಅದೇ ನಿಮ್ಮ ತಂದೆ ತಾಯಿ ಮೇಲೆ ಅಭಿಮಾನ ತೋರಿಸಿ, ನಿಮ್ಮನ್ನು ಸಾಕಿದ ತಂದೆ ತಾಯಿ ಮೇಲೆ ತೋರಿಸಿ, ನಿಮಗೆ ಓದಿ ವಿದ್ಯೆ ಕಲಿಸಿದಂಥ ಗುರುಗಳ ಮೇಲೆ ತೋರಿಸಿ ನೀವು ಆ ಒಂದು ಅಭಿಮಾನವನ್ನು. ನಿಮ್ಮ ನಾಡು ಮೇಲೆ ತೋರಿಸಿ, ನಿಮ್ಮ ದೇಶದ ಮೇಲೆ ತೋರಿಸಿ. ಇವೆಲ್ಲ ಒಂಥರ ಬಾಜಿ ರೀ. ಕ್ರಿಕೆಟ್ ಅನ್ನೋದು ಒಂದು ಬಾಜಿ.
ದಂಧೆ ಆಗೋಗಿದೆ ಅದು. ಗ್ಯಾಮ್ಲಿಂಗ್. ಕ್ರಿಕೆಟ್ ಅನ್ನೋದು ಒಂದು ಗ್ಯಾಮ್ಲಿಂಗ್. ಒಬ್ಬೊಬ್ಬನು ಒಂದೊಂದು ಇದರಲ್ಲಿ ಸೇಲ್ ಆಗ್ತಾ ಇದ್ದಾನೆ, ಮಾರಾಟ ಆಗ್ತಾನೆ. ಅದನ್ನು ನೋಡೋಕ್ಕೆ ಬೇರೆ ಇಂತಿಷ್ಟು ತನ್ನ ಆಸ್ತಿನ ಅಡ ಇಡೋರು ಎಷ್ಟು ಜನ ಬೇಕು? ಇಂಥ ಗ್ಯಾಮ್ಲಿಂಗಿಗೆ ಅಷ್ಟೊಂದು ಅಭಿಮಾನ ವ್ಯಕ್ತಪಡಿಸೋದು ಬ್ಯಾಡಿತ್ತು. ಆಯಿತು, ಹೃದಯದಲ್ಲಿ ಇಟ್ಕೊಳ್ಳಿ. ಅಷ್ಟು ನೂಕು ನುಗ್ಗಲು ಮಾಡಿ 11 ಜನರ ಸಾವಿಗೆ ಅಲ್ಲಿ ನೂಕು ನುಗ್ಗಲು ಮಾಡಿದ ಜನ ಕೂಡ ಕಾರಣ ಆಗ್ತಾರೆ. ಆ ಪಾಪ ಪ್ರಜ್ಞೆ ಜನರನ್ನಲ್ಲಿ ಯಾರ್ಯಾರು ಹೋಗಿ ಅಷ್ಟು ನೂಕು ನುಗ್ಗಲಲ್ಲಿದ್ದರೋ ಅವರು ಕೂಡ ಇದಕ್ಕೆ ಕಾರಣರಾಗ್ತಾರೆ. ಅವ್ರನ್ನೂ ಕೂಡ ಪಾಪ ಪ್ರಜ್ಞೆ ಬಿಡಲ್ಲ. ನಾವು ಅದೇ ಒಂದು ಕನ್ನಡ ಪರ ಹೋರಾಟ ಇದೆ. ಕನ್ನಡ ನಾಡಿಗೇನೋ ಧಕ್ಕೆ ಬಂದಿದೆ. ಕನ್ನಡ ನಾಡಿನ ಬಗ್ಗೆ ಅವಹೇಳನೆ ಯಾರೋ ಮಾತಾಡ್ತಾನೆ, ಯಾರೋ ಅಯೋಗ್ಯ ಕನ್ನಡ ಬೇರೆ ಯಾವುದೋ ಒಂದು ಭಾಷೆಯಿಂದ ಹುಟ್ಟಿತು ಅಂತ ಹೇಳ್ತಾನೆ. ಅದಕ್ಕೆ ಕೌಂಟ್ರ್ ಕೊಟ್ಕೊಂಡು ಅಲ್ಲೇ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಟಕ 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 ಟಕ್ ಚಾಟ್ ಮಾಡ್ತಾರೆ. ಏನು ತಪ್ಪು ಮಾತಾಡ್ದ, ಏನು ಮಾಡ್ದ, ಹಂಗೆ ಮಾಡಿದ್ನೋ ಹಿಂಗೆ ಮಾಡಿದ್ನೋ ಅಂತೇಳ್ಬಿಟ್ಟು ಇಲ್ದಿದ್ದು ಕತೆ ಹೇಳಕ್ಕೆ ಹೋಗ್ತಾರೆ. ಅದೇ ಇದೆ ಕ್ರಿಕೆಟ್ ಬಾಜಿ, ದುಡ್ಡು ತಗೊಂಡು ಆಡುವಂಥದ್ದು ಬಾಜಿ. ಅದ್ರ ಬಗ್ಗೆ ಅದರ ಪರವಾಗಿ ಅಷ್ಟೊಂದು ಜನ ಹೋಗಿ ಕಾಲು ತುಳಿತವಾಗಿ ಸಾವಿಗೀಡಾಗ್ತಾರೆ ಅಂತ ಹೇಳಿದರೆ ನಾವು ಇನ್ನೂ ಎಲ್ಲಿದ್ದೇವೆ? ನಾವು ಎಷ್ಟು ಹಿಂದುಳಿದಿದ್ದೇವೆ? ನಾವು ಯಾವಾಗ ನಾವು ಈ ನಾಡಿನ ಒಂದು ಐಕ್ಯತೆಗೆ ಬರ್ತೇವೆ, ಈ ಮುಖ್ಯವಾಹಿನಿಗೆ ನಾವು ಯಾವಾಗ ಬರ್ತೀವಿ ಅನ್ನೋಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇವತ್ತು ಇವರೇನೋ ಬಂದ್ಬಿಟ್ರು, ನೂಕು ನುಗ್ಲ ಸಿಕ್ಬಿಟ್ರು, ಅಭಿಮಾನಕ್ಕೆ ಸಿಕ್ಕಿ ಪ್ರಾಣ ಕಳ್ಕೊಂಡ್ರು. ಇವ್ರ ಮೇಲೆ ಜೀವ ಇಟ್ಕೊಂಡಿರೋಂಥ ಮನೆಯವ್ರು ಏನು ಮಾಡಬೇಕು? ಇವ್ರ ಮೇಲೆ ಪ್ರಾಣನೇ ಇಟ್ಕೊಂಡಿರೋಂಥ ಹೆಂಡತಿ ಏನು ಮಾಡಬೇಕು? ತಂಗಿ ಏನು ಮಾಡಬೇಕು? ಅಕ್ಕ ಏನು ಮಾಡಬೇಕು? ಭಾವ ಏನು ಮಾಡಬೇಕು? ಅಪ್ಪ ಏನು ಮಾಡಬೇಕು? ಅಣ್ಣ ಏನು ಮಾಡಬೇಕು? ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು? ಇಂಥ ಒಂದು ಇಷ್ಟೊಂದು ದುರಭಿಮಾನ, ಅಂಧಾಭಿಮಾನ ಯಾವುದಕ್ಕೂ ಒಳ್ಳೆಯದಲ್ಲ. ರಾಜಕಾರಣಿಗಳ ಮೇಲೂ ಒಳ್ಳೆಯದಲ್ಲ, ಸಿನಿಮಾ ನಟರ ಮೇಲೂ ಒಳ್ಳೆಯದಲ್ಲ, ಇಂಥ ಕ್ರಿಕೆಟ್ ಮೇಲೂ ಕೂಡ ಇಷ್ಟೊಂದು ಅಂಧಾಭಿಮಾನ ನಮ್ಮ ಪ್ರಾಣದಕ್ಕಿಂತ ಹೆಚ್ಚೇನ್ರಿ ಅದು? ಯಾಕೆ ಈ ರೀತಿಯಾಗಿ ಜನ ತಪ್ತಾ ಇದ್ದಾರೆ? ಅದರಲ್ಲೂ ಸರ್ಕಾರಗಳು ಏನು, ನಿನ್ನೆ ನಾನು DK ಸಾಹೇಬ್ರು ನೋಡಿದೆ, ಅವರೇ ಸ್ವತಃ ಬಾವುಟವನ್ನು ಹಿಡ್ಕೊಂಡು ಬಂದರು. ಎಲ್ಲ ಸರಿ ಸ್ವಾಮಿ, ನೀವು ಮಾಡಿದ್ದೆಲ್ಲ ಸರಿಯಾಗಿದೆ, ಮುಖ್ಯಮಂತ್ರಿಗಳೇ ನೀವು ಮಾಡಿದ್ದು ಸರಿಯಾಗಿದೆ, ಆದರೆ ಸೂಕ್ತ ಭದ್ರತೆಯನ್ನು, ಸೂಕ್ತ ರಕ್ಷಣೆಯನ್ನು, ಪ್ರಿಕಾಕ್ಷನರಿ ಇದನ್ನು ನೀವು ಅಳವಡಿಸ್ಕೊಂಡಿಲ್ಲ. ನೀವು ತಪ್ಪು ಮಾಡಿದ್ದೀರಾ. ಒಂದು ಅದು ಬೇರೆ, ಇದು ಕ್ರಿಕೆಟ್ ನಡೆದಿರುವ ಮಾರನೇ ದಿನನೇ ಆಗಿರೋದ್ರಿಂದ ಜನಗಳಲ್ಲಿ ಆ ಹುಚ್ಚು ಕೆಚ್ಚದೆ ಇತ್ತು. ಅವ್ರು ನುಗ್ಗಿದ್ರು, ಏಕಾಏಕಿ ನುಗ್ಗಿದ್ರು. ಆದರೆ ಅದನ್ನು ನಿಮ್ಮ ಇಂಟೆಲಿಜೆನ್ಸೇ ನಿಮಗೆ ತಿಳಿಸದೆ ಹೋಯ್ತಲ್ಲ. ಮಾನ್ಯ ಗೃಹ ಸಚಿವರೇ, ನೀವು ಭಾಳ ಹಿರಿಯ ಮುತ್ಸದ್ದಿಗಳಿದ್ದೀರಿ. ನನಗನ್ನಿಸ್ತಾ ಇದೆ ನಿಮಗೆ ಗೃಹ ಮಂತ್ರಿ ಶೂಟ್ ಆಗಲ್ಲ ಅನ್ನಿಸ್ತಾ ಇದೆ. ಯಾಕೋ ನೀವು ಗೃಹ ಮಂತ್ರಿಗಳಾಗಿ ಅಧಿಕಾರ ಚುಕ್ಕಾಣಿ ಹಿಡಿದ ನಂತರ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾನೇ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾನೇ ಇದೆ. ದಯವಿಟ್ಟು ನೀವು ಬೇರೆ ಇನ್ಯಾವುದಾದ್ರು ಒಂದು ಖಾತೆಯನ್ನು ತಗೊಂಡು ಈ ಖಾತೆಯನ್ನು ನೀವು ತೆರವುಗೊಳಿಸಿ, ರಾಜೀನಾಮೆಯನ್ನು ನೀಡಿ. ಗೃಹ ಮಂತ್ರಿಗಳೇ, ನೀವು ರಾಜೀನಾಮೆಯನ್ನು ನೀಡಿ. 10 ಜನನ್ನ ಇದಾಕಿದ್ದಕ್ಕೆ. ಹೋದ ಬಾರಿ ಒಬ್ಬ ಚಲನಚಿತ್ರ ನಟ ಅಲ್ಲು ಅರ್ಜುನ್ ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಅವಾಗ ನೂಕು ನುಗ್ಲಾಗ್ತದೆ. ಅಲ್ಲು ಅರ್ಜುನ್ ಬಂದಾಗ ನೂಕು ನುಗ್ಲಾದಾಗ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಳ್ತಾನೆ. ಇದೇ ರೀತಿಯ ತಳ್ಳಾಟದಲ್ಲಿ ಪ್ರಾಣ ಕಳ್ಕೊಂಡಾಗ ಹಿಂದೆ ಮುಂದೆ ನೋಡದೆ ಅವ್ರ ಮೇಲೆ ದೂರು ದಾಖಲು ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀರಿ. ಸತ್ಯ ಮಾಡಲೇಬೇಕು, ಮಾಡಬೇಕು. ಒಬ್ಬನ ಕಾಲು ತುಳಿತಕ್ಕೆ ಕಾರಣ ಆದರೂ ಆ ವ್ಯಕ್ತಿಯನ್ನು ಒಳಗೆ ಕಳಿಸಿದ್ದು ಸರಿ ಇದೆ. ಆದರೆ ಈಗ 11 ಜನ ಹೋಗಿದ್ದಾರೆ. 11 ಜನನ್ನ ನಾವು ಕಳ್ಕೊಂಡಿದ್ದೇವೆ. ಈಗ ಮುಖ್ಯಮಂತ್ರಿಯನ್ನು ಬಂಧಿಸಬೇಕು, DCM ಅವ್ರನ್ನು ಬಂಧಿಸಬೇಕು, ಉಪಮುಖ್ಯಮಂತ್ರಿಯನ್ನು ಬಂಧಿಸಬೇಕು, ಗೃಹ ಮಂತ್ರಿಯನ್ನು ಬಂಧಿಸಬೇಕು. ಮತ್ತೆ ತನಿಖೆ ಜಿಲ್ಲಾಧಿಕಾರಿಗಳಿಂದ ತನಿಖೆ ಅಲ್ಲ, ಜುಡಿಷಿಯಲ್ ತನಿಖೆ ಆಗಬೇಕ್ರಿ. ಜುಡಿಷಿಯಲ್ಲು ಏನು ನ್ಯಾಯಾಧೀಶರಿದ್ದಾರೋ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮುಖಾಂತರವಾಗಿ ಇದು ತನಿಖೆ ಆಗಬೇಕು. ಮತ್ತು ಆಯೋಜನೆ ಮಾಡಿದವ್ರನ್ನು ಕೂಡ ಇದನ್ನು ಬಂಧಿಸುವಂಥ ಕೆಲಸ ಆಗಬೇಕು. ನೀವು ಸರಿಯಾಗಿ ಕಾನೂನನ್ನು ಪಾಲನೆ ಮಾಡೋದೇ ಹೋದಾದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿ ನೀವು ನಿಮ್ಮದನ್ನು ಆಟನ ಆಡ್ತೀರ ಅನ್ನೋದು ಹೇಳೋದಾದರೆ ಇದೊಂಥರ ಆಡಳಿತ, ಬೇರೆ ಆಡಳಿತ ಆಗ್ತದೆ. ಅವ್ರ ಹೆಸರು ಹೇಳೋಂಗೂ ಇಲ್ಲ, ಆ ಆಡಳಿತ ಆಗ್ತದೆ. ಇಲ್ಲಿ ಇಲ್ಲ, ಒಂದು ಕೆಲಸ ಮಾಡಬೇಕಾಗತ್ತೆ.
ಮಾನ್ಯ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ. ಮಾನ್ಯ DCM ಉಪಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಿ. ನೀವು ಪರಮೇಶ್ವರ್ ಅವರೇ ರಾಜೀನಾಮೆ ಕೊಡಿ. ನೀವು ಇದನ್ನೆಲ್ಲ ಈ ಒಂದು ಸಾವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇ ಕಾರಣರಿದ್ದೀರಿ. ನೀವು ದಯವಿಟ್ಟು ಈ ಒಂದು ಅನಾಹುತವನ್ನು ನಿಮ್ಮ ತಲೆ ಮೇಲೆ ಹೊತ್ಕೊಂಡು ನೀವೆಲ್ಲರೂ ರಾಜೀನಾಮೆ ಕೊಡಬೇಕು. ನೀವೆಲ್ಲರೂ ರಾಜೀನಾಮೆ ಕೊಡಿ. ಮಾನ್ಯ ರಾಜ್ಯಪಾಲರೇ ದಯವಿಟ್ಟು ಇದರಲ್ಲಿ ಮಧ್ಯಪ್ರವೇಶ ಮಾಡಿ. ನೀವು ಯಾಕೆ ಕರೆದುಕೊಂಡಿದ್ದಾರೆ, ಕರೆದುಕೊಳ್ಳುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಇದನ್ನು ಒಪ್ಕೋಬೇಕು ಸರ್ಕಾರ. ಮಾನ್ಯ DCM ಅವರು ತಪ್ಪಾಯಿತು ಅಂತ ಒಂದು ಕ್ಷಮೆಯನ್ನು ಕೊಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಇದೇನು ಸ್ಪಷ್ಟ ಕೇಳ್ತಾರೆ. ಕಾಲು ತುಳಿತ ನಡೆದಿದ್ದು ಇದೇ ಸ್ಪಷ್ಟ ಅಂತಾರೆ. ಕುಂಭಮೇಳದ ಬಗ್ಗೆ ಹೇಳ್ತಾರೆ. ಇದೆಲ್ಲ ಏನ್ರಿ? ನೀವು ಕುಂಭಮೇಳದಲ್ಲಾಗಲಿ ಇಲ್ಲಾಗಲಿ ಸತ್ತಿದ್ದು ಸತ್ರೆ ಅಂಥ ದೊಡ್ಡ ಕುಂಭಮೇಳದಕ್ಕೂ ಇದಕ್ಕೂ ಯಾಕೆ ಹೋಲಿಸ್ತೀರಾ ನೀವು? ಕುಂಭಮೇಳಕ್ಕೂ ಇದಕ್ಕೂ ಯಾಕೆ ನೀವು ಹೋಲಿಸ್ತೀರಾ? ನೀವು ನಿಮ್ಮ ಕಾಲಬುಡದಲ್ಲಿ ನೀವು ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಸ್ಟೇಡಿಯಂನಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಅದು ನಿಮ್ಮ ಸರ್ಕಾರ ಇದೆ. ಯಾವುದಾದ್ರೂ ಒಳ್ಳೆ ಕೆಲಸ ಆಗಿದೆ ಆದರೆ ನಾನೇ ಮಾಡಿದ್ದಂತ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ತೀರಿ. ಈ ಒಂದು ಇದನ್ನು ಕೂಡ ನೀವೇ ಹೊತ್ಕೋಬೇಕಾಗ್ತದೆ. ಹೊತ್ಕೊಂಡು ರಾಜೀನಾಮೆ ಕೊಡಬೇಕಾಗತ್ತೆ. ಮತ್ತೆ ನೀವು ತಕ್ಷಣವಾಗಿ ಪರಿಹಾರವನ್ನು ಘೋಷಣೆ ಮಾಡ್ತೀರಿ. 10 ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡ್ತಾ ಇದ್ದೀರಿ. ಯಾರ ಮನೆ ಸ್ವಾಮಿ? ಯಾರ ಮನೆದು ನೀವು ಘೋಷಣೆ ಮಾಡ್ತಾ ಇದ್ದೀರಿ? ದೇಶ ಕಾದಿರುವ ಸೈನಿಕನ ಅಥವಾ ಹೊಲ ಉತ್ತಿ ಬೆತ್ತಿ ಬೆಳೆದಿರುವ ಆ ರೈತನಿಗೆ ಮಾಡ್ತಾ ಇದ್ದೀರಾ? ಅಥವಾ ಕನ್ನಡ ಪರ ಹೋರಾಟಗಾರರಿಗಾಗಿ ಮಾಡ್ತಾ ಇದ್ದೀರಾ? ಯಾರಿಗಾಗಿ ಮಾಡ್ತಾ ಇದ್ದೀರಾ? 10 ಲಕ್ಷ ರೂಪಾಯಿ ಅದು ನಮ್ಮ ಹಣ. ಆ 10 ಲಕ್ಷ ರೂಪಾಯಿ ಏನಿದೆಯೋ ಅದು ನಮ್ಮ ಹಣ. ನೀವು ಯಾವ ಆಧಾರದ ಮೇಲೆ ಅವ್ರಿಗೆ ಕೊಡ್ತಾ ಇದ್ದೀರಿ? ಅವರಿಗೆ 10 ಲಕ್ಷ ರೂಪಾಯಿ ಅಲ್ಲ. ನಮ್ಮ ವಾಟಾಳ್ಜಿ ಅವರು ಹೇಳ್ತಾ ಇದ್ರು ಇವತ್ತು ಮಾತನಾಡುವಾಗ, ಮಾಧ್ಯಮದರ ಮಧ್ಯೆ ಮಾತನಾಡುವಾಗ ವಾಟಾಳ್ಜಿ ಅವರು ಹೇಳ್ತಾ ಇದ್ರು 10 ಲಕ್ಷ ರೂಪಾಯಿ ಸಾಕಾಗಲ್ಲ, 1 ಕೋಟಿ ರೂಪಾಯಿ ಕೊಡಬೇಕು ಅಂತ. ಒಂದಲ್ಲ ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ಒಂದಲ್ಲ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಯಾರಿದ್ದ ಇದನ್ನ ಏನು ಆಯೋಜನೆ ಮಾಡಿದಾರೋ, ಏನು ಆಯೋಜನೆ ಮಾಡಿ ಅನಾಹುತಕ್ಕೆ ಕಾರಣರಾಗಿದ್ದಾರೋ, ಸರ್ಕಾರದ ಮಂತ್ರಿಗಳಿದ್ದಾರೋ ಅಥವಾ ಮುಖ್ಯಮಂತ್ರಿ ಇದ್ದಾರೋ ಇವರಿದ್ದಾರೋ ಅವರ ಆಸ್ತಿಯನ್ನು ಮಟ್ಗೋಲು ಹಾಕ್ಕೊಂಡು ಕೊಡಲಿ. RCB ಬಂದು ಕೊಡಲಿ. RCB ಏನು ಫ್ರಾಂಚೈಸಿಯನ್ನು ಪಡೆದಿರ್ತಾರೋ RCB ಮಾಲೀಕರು ಅವರು ಕೊಡಲಿ. ನನ್ನ ಸಾರ್ವಜನಿಕ ಹಣವನ್ನು ಯಾಕೆ ದುರುಪಯೋಗ ಪಡಿಸ್ಕೊತಾ ಇದ್ದೀರಿ? ನೀವು ಮಾಡಿರೋ ಬೇಜವಾಬ್ದಾರಿತನಕ್ಕೆ ನಾನು ಯಾಕ್ರಿ ದಂಡ ಕಟ್ಟಬೇಕು? ಸಾರ್ವಜನಿಕರಾದ ನಾವು ಯಾಕೆ ದಂಡ ಕಟ್ಟಬೇಕು? ನೀವು ಮಾಡಿರೋ ತಪ್ಪಿದೆ. ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಆಸ್ತಿಯನ್ನು ಅಡಮಾನ ಇಟ್ಟು ಇಲ್ಲ ನಿಮ್ಮ ಆಸ್ತಿಯನ್ನು ಮಾರಿ ಪರಿಹಾರ ಕೊಡಿ 11 ಜನಿಗೆ. 1 ಕೋಟಿನೂ ಅಲ್ಲ, 10 ಲಕ್ಷ ಅಲ್ಲ, 1 ಕೋಟಿ ಅಲ್ಲ, 2 ಕೋಟಿ ಕೊಡಬೇಕು. ಯಾಕಂದರೆ ಕರೆದುಬಿಟ್ಟು ಸಾಯಿಸುವಂಥ ಕೆಲಸ ಆಗಿದೆ ಅವರಿಗೆ. 2 ಕೋಟಿ ಕೊಡಬೇಕು. ಅದು ನನ್ನ ದುಡ್ಡಲ್ಲ, ಅದು ನಿಮ್ಮ ದುಡ್ಡಲ್ಲಿ ಕೊಡಬೇಕು. ಜನರ ತೆರಿಗೆ ಹಣ ಅಲ್ಲ, ಅದು ನಿಮ್ಮ ಮನೆ ಹಣವನ್ನು ತಂದು ಕೊಡುವಂಥ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ದೆ ಹೌದಾದರೆ ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟವಾಗಿ ಪರಿಗಣಿಸಬೇಕಾಗ್ತದೆ. ನಾವು ಹೋರಾಟಕ್ಕೆ ನಾವು ಹೊಣೆಯಾಗಬೇಕಾಗ್ತದೆ. ಎಂಥ ಸ್ವಾಮಿ ಇದು? ಯಾವ ರೀತಿ ಆಯಿತು? ಸರ್ಕಾರದ ಆಡಳಿತಕ್ಕೆ ಒಂದು ಕಾರ್ಯಕ್ರಮವನ್ನು ಭಾಳ ಉತ್ತಮವಾಗಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದೆ ಹೌದಾದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರಬೇಕು? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನೀವು ಮಾಡಿರುವ ಕೆಲಸವನ್ನು ನಾವು ಹಲವಾರು ಬಾರಿ ಶ್ಲಾಘನೆ ಮಾಡಿದ್ದೇವೆ. ಹಾಗೆ ನೀವು ತಪ್ಪು ಮಾಡಿದಾಗ ಇದು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇವೆ. ದಯವಿಟ್ಟು ನಾನು ಇಬ್ಬರಲ್ಲೂ ಕೇಳೋದು ಒಂದೇ, 3 ಜನರಲ್ಲೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಲ್ಲಿ ನಿಮಗೆ ಇದನ್ನು ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ನೀವು ದಯವಿಟ್ಟು ರಾಜೀನಾಮೆ ಮಾಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ದಂಡನೂ ಅಷ್ಟೇ. ಯಾವುದೇ ಕಾರಣಕ್ಕೂ ಸರ್ಕಾರದ ಹಣ, ಸರ್ಕಾರದಿಂದ ದಂಡ ಕೊಡಲಿಕ್ಕೆ, ಇದಕ್ಕೆ ಸರ್ಕಾರದಿಂದ ಅವರಿಗೆ ಪರಿಹಾರವನ್ನು ಕೊಡಲಿಕ್ಕೆ ನಮ್ಮ ವಿರೋಧ ಇದೆ.
ಅಸುನೀಗಿದವರಿಗೆ ಸರ್ಕಾರದಿಂದ ಪರಿಹಾರ ಕೊಡಲಿಕ್ಕೆ ನಮ್ಮ ಇದಿದೆ, ನಮ್ಮ ಅಸಮಾಧಾನ ಇದೆ, ನಮಗೆ ಅದಕ್ಕೆ ಸತರಾಮ್ ಒಪ್ಪಿಗೆ ಇಲ್ಲ. ನೀವೇನಾದರೂ ಕೊಡೋದೇ ಹೋದಾದರೆ ಕೊಡಲೇಬೇಕು, ಸತ್ತವರಿಗೆ ನ್ಯಾಯ ಒದಗಿಸಲೇಬೇಕು. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಅದು ಯಾರು ಆಯೋಜನೆ ಮಾಡಿದಾರೋ ಅವರಿಂದ ಈ ಹಣನ ವಸೂಲಿ ಮಾಡಬೇಕಾಗತ್ತೆ, RCBಯಿಂದ ಹಣ ವಸೂಲಿ ಮಾಡಬೇಕಾಗತ್ತೆ. ನೀವು ಅದಕ್ಕೆ ಯಾರು ಇದಕ್ಕೆ ಹೊಣೆಗಾರರಿದ್ದಾರೋ, ಈ ತಪ್ಪಿಗೆ ಹೊಣೆಗಾರರಿದ್ದಾರೋ ಅವರಿಂದ 2 ಕೋಟಿ ರೂಪಾಯಿಯನ್ನು ನೀವು ಆ ಸತ್ತವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಟ್ಟಿಟ್ಟ ಬುತ್ತಿ, ಮುಂದಿನ ಚುನಾವಣೆಯಲ್ಲಿ ಜನ ನಿಮಗೆ ಸರಿಯಾದ ಉತ್ತರವನ್ನು ಕಲಿಸ್ತಾರೆ ಸಿದ್ದರಾಮಯ್ಯನವರೇ.